ಓಂ ಶಾಂತಿ. ಅಂತರ್ಮುಖಿಗಳಾಗಿ ತಮ್ಮ ಕಲ್ಯಾಣದ ಚಿಂತೆಯನ್ನು ಮಾಡಿ ತಿರುಗಾಡಲು ಹೋದಾಗಲೂ ಏಕಾಂತದಲ್ಲಿ ವಿಚಾರ ಸಾಗರ ಮಥನ ಮಾಡಿ ನೀವು ಸದಾ ಹರ್ಷಿತರಾಗುತ್ತೇವೆ ಎಂದು ಸ್ವಯಂ ಕೇಳಿಕೊಳ್ಳಿ. ನನ್ನ ಮಕ್ಕಳನ್ನು ಮುಳ್ಳಿನಿಂದ ಹೂಗಳನ್ನಾಗಿ ಮಾಡಲು ತಂದೆಯು ಬರುತ್ತಾರೆ. ತಂದೆ ಮಕ್ಕಳನ್ನು ಹೂಗಳನ್ನಾಗಿ ಮಾಡಲು ಎಷ್ಟೊಂದು ಶ್ರಮ ಪಡುತ್ತಾರೆ. ಅಂದ ಮೇಲೆ ಮಕ್ಕಳಿಗೂ ಸಹ ತಮ್ಮ ಮೇಲೆ ದಯೆ ಬರಬೇಕು. ನೀವು ತಂದೆಯನ್ನು ಕರೆದೆವು, ಹೇ ಪತಿತ ಪಾವನ, ಬನ್ನಿ ಹೂಗಳನ್ನಾಗಿ ಮಾಡಿ. ಈಗ ಅವರು ಬಂದಿದ್ದಾರೆಂದಾಗ ನಾವು ಹೂಗಳಾಗುವುದಿಲ್ಲವೇನು? ಬಂದರೆ ಆತ್ಮಾಭಿಮಾನಿಯಾಗಿರಿ. ಈ ಲಕ್ಷ್ಮೀನಾರಾಯಣ ಹಾಗೂ ಏಣಿ ಚಿತ್ರವನ್ನು ನೋಡುತ್ತೀರಾ? ಯಾವಾಗ ಎರಡನ್ನೂ ನೋಡಿದಾಗ ಗುರಿಯು ಜೊತೆಗೆ ಸಂಪೂರ್ಣ ಚಕ್ರವು ಬುದ್ಧಿಯಲ್ಲಿ ಬರುತ್ತದೆ. ಆ ಶಾರೀರಿಕ ವಿದ್ಯೆಗಿಂತಲೂ ಈ ಈಶ್ವರೀಯ ವಿದ್ಯೆಯು ಸಂಪೂರ್ಣ ಸಹಜವಾಗಿದೆ. ಗುರಿಯ ಚಿತ್ರ ಮತ್ತು 84 ಜನ್ಮಗಳ ಚಕ್ರವು ನಿಮ್ಮ ಮುಂದೆ ನಿಂತಿದೆ. ಸತೋಪ್ರಧಾನರಾಗಲು ಬಹಳ ಪ್ರಯತ್ನ ಪಡಬೇಕು. ಇದರಲ್ಲಿ ಅಂತರ್ಮುಖಿಗಳಾಗಿ ವಿಚಾರ ಸಾಗರ ಮಂಥನ ಮಾಡಬೇಕು. ಈ ಲಕ್ಷ್ಮೀನಾರಾಯಣ ಎಂಬುದು ಪದವಿಯಾಗಿದೆ ಮತ್ತು ಏಣಿಯು 84 ಜನ್ಮಗಳ ಚಕ್ರದ್ದಾಗಿದೆ. ಇದು ಮೊದಲ ಜನ್ಮ, ಇದು ಕೊನೆಯ ಜನ್ಮ. ನಡೆಯುತ್ತಾ ತಿರುಗಾಡುತ್ತಾ ಕೆಲಸ ಕಾರ್ಯ ಮಾಡುತ್ತಾ ಬುದ್ಧಿಯಲ್ಲಿ ಇದೇ ಇರಲಿ, ನಾನು ತಂದೆಯ ಬಳಿಗೆ ಹೋಗಲು ಬಂದಿದ್ದೇನೆ. ನಡವಳಿಕೆಯನ್ನು ಸುಧಾರಿಸಿಕೊಳ್ಳಿ, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಒಳ್ಳೆಯ ಗುಣಗಳಿರಬೇಕು. ತಂದೆಯಂತೂ ತಮ್ಮ ಕಲ್ಯಾಣಕ್ಕಾಗಿ ಬಂದಿದ್ದಾರೆ. ತಂದೆಯು ತಿಳಿಸುತ್ತಾರೆ, ತನುವಿನಲ್ಲಿ ಬಂದು ತನ್ನ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತೇನೆ. 84ರ ಈ ಏಣಿ ಎಷ್ಟು ಸ್ಪಷ್ಟವಾಗಿದೆ. ಈಗ ನಿಮಗೆ ಪೂರ್ಣ ಜ್ಞಾನವೂ ಸಿಕ್ಕಿದೆ. ಅಂದ ಮೇಲೆ ನಿಮ್ಮ ನಡವಳಿಕೆಯು ಪೂರ್ಣ ರಾಯಲ್ ಆಗಬೇಕು. ಈಗ ತಾವು ಸತ್ಯ ಯುಗಕ್ಕಿಂತಲೂ ಹೆಚ್ಚು ಅಮೂಲ್ಯವಾಗಿದ್ದೀರಿ. ಸ್ವಯಂವನ್ನು ಆತ್ಮನೆಂದು ಪಕ್ಕಾ ಮಾಡಿಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ. ತಂದೆಯನ್ನು ನೆನಪು ಮಾಡದಿದ್ದರೆ ವಿಕರ್ಮವು ಹೇಗೆ ವಿನಾಶವಾಗುತ್ತದೆ? ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ತಮಗೆ ಇಂದು ನಾನು ಗುಪ್ತವಾದ ಮಾತುಗಳನ್ನು ಹೇಳುತ್ತೇನೆ. ಯಾರೂ ಸಹ ಜೀವನ್ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಬ್ರಹ್ಮಕುಮಾರಿಯರ ಹೆಸರು ಪ್ರಸಿದ್ಧವಾಗಬೇಕು. ಯಾರೇ ಬಂದರೆ ಬ್ರಹ್ಮಕುಮಾರಿಯು ತಿಳಿಸುವುದು ಸರಿ. ಹೆಸರೇ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ. ಇದು ಯಜ್ಞವಾಗಿದೆ. ಇದರಲ್ಲಿ ಖಂಡಿತ ವಿಘ್ನಗಳು ಬರುತ್ತವೆ. ಪೂರ್ಣ ಹಳೆಯ ಜಗತ್ತು ಇದರಲ್ಲಿ ಸ್ವಾಹ ಆಗಬೇಕು. ಇಲ್ಲವಾದರೆ ಯಜ್ಞ ಎಂಬ ಹೆಸರು ಏಕೆ ಬಂದಿತು? ಯಾರು ಪ್ರತಿನಿತ್ಯ ಅಭ್ಯಾಸ ಮಾಡುತ್ತಿರುತ್ತಾರೆಯೋ ಅವರೇ ತಿಳಿಸಲು ಸಾಧ್ಯ. ಒಂದು ವೇಳೆ ಅಭ್ಯಾಸವಿರದಿದ್ದರೆ ಅವರು ಏನು ಮಾತನಾಡುತ್ತಾರೆ? ಸದಾ ಸ್ಮೃತಿಯನ್ನಿಟ್ಟುಕೊಳ್ಳಬೇಕು. ನಾನು ಬೇಹದಿನ ತಂದೆಗೆ ವಿದ್ಯಾರ್ಥಿಯಾಗಿದ್ದೇನೆ. ಭಗವಂತ ನಮಗೆ ಓದಿಸುತ್ತಾರೆ. ಆದ್ದರಿಂದ ಚೆನ್ನಾಗಿ ಓದಿ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಬೇಕು. ತಂದೆಯ ಸಮಾನ ದಯಾಹೃದಿಗಳಾಗಿ ಮುಳ್ಳಿನಿಂದ ಹೂಗಳಾಗಬೇಕು. ಅನ್ಯರನ್ನು ಹೂಗಳನ್ನಾಗಿ ಮಾಡಬೇಕು. ಅಂತರ್ಮುಖಿಗಳಾಗಿ ತಮ್ಮ ಹಾಗೂ ಅನ್ಯರ ಕಲ್ಯಾಣದ ಚಿಂತನೆ ಮಾಡಬೇಕು. ಹಲ್ಚಲ್ ಇರುವಾಗ ಬೇಸರ ಆಗುವ ಬದಲು ವಿಶಾಲ ಹೃದಯ ಇಡುವಂತಹ ಸಾಹಸ್ವಾನ್ ಭವ. ಎಂದೂ ಸಹ ಯಾವುದೇ ಶಾರೀರಿಕ ಕಾಯಿಲೆ ಇರಲಿ, ಮನಸ್ಸಿನ ಬಿರುಗಾಳಿ ಇರಲಿ, ಧೈರ್ಯಗೆಡಬೇಡಿ. ಸಾಹಸವಂತರಾಗಿ. ಆಗ ತಂದೆಯ ಸಹಾಯ ಸ್ವತಃವಾಗಿ ಸಿಗುತ್ತಿರುವುದು. ಬೇರೆಯವರ ಬಲಹೀನತೆಯನ್ನು ನೋಡುವ ಕಣ್ಣುಗಳನ್ನು ಬಂದ್ ಮಾಡಿ ಮನಸ್ಸನ್ನು ಅಂತರ್ಮುಖಿಯನ್ನಾಗಿ ಮಾಡಿಕೊಳ್ಳಿ. ಓಂ ಶಾಂತಿ. 21 ಜನ್ಮಗಳಿಗಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.